ನೀವು ಪೇಯ್ಡ್ ಪ್ರೀಮಿಯರ್ಸ್ ಅಲ್ಲಿ ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು. ಅವ್ರು ನಿಮ್ ಪಕ್ಕನೆ ಕೂತ್ಕೊಂಡು ನಿಮ್ ಸಿನಿಮಾ ಹಂಗಿದೆ, ಹಿಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ಬ್ ಆಗಿ ಹೊಗಳಿದ್ರು. ಅದೇ ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಬೇರೆಯವರು ಅದೇ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ಖಾಲಿ ಥಿಯೇಟರ್ ತೋರ್ಸೋದು ಮತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ವಿಡಿಯೋಗಳಲ್ಲಿ. ಸೊ ಇದನ್ನ ನೀವು ಯಾವ ತರ ನೋಡ್ತೀರಾ ವೈಸ್ ವರ್ಸ? ಒಂದ್ ಕಡೆ ಅವರು ಒಂದ್ ಕಡೆ ಅದು ಅದು ಕಾಯಿಲೆ, ಅದು ನಿಮಗೆ ಕಾಯಿಲೆ ಅಂತ ಕರಿತೀನಿ ಆ ಥರದನ್ನ. ಅಂದ್ರೆ ಜನ ಎದ್ದೋದ್ಮೇಲೂ ಶೂಟ್ ಮಾಡಿ ಹಾಕ್ಬಿಡ್ಬೋದು, ಅಥವಾ ಎಲ್ಲ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಿರೋ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಅದೇನು ಹೊಸದಲ್ಲ, ಅದೇನು ಬರೀ ಮದರ್ ಪ್ರಾಮಿಸ್ಗೆ ಮಾಡಿದ್ದಾರೆ ಅಂತಲ್ಲ, ಬೇಜಾನ್ ಸಿನಿಮಾಗಳಿಗೆ ಮಾಡಿದಾರೆ ಅದನ್ನ. ಅದನ್ನ ಹೆಂಗ್ ಅದೇ ಹೇಳ್ತಿಲ್ವ, ಅದಕ್ಕೇನೆ ಇವತ್ತೆಲ್ಲರೂ ಕೋರ್ಟ್ ಆರ್ಡರ್ ತಂದು ಇದೆಲ್ಲ ಮಾಡ್ತಿರೋದು. ಅಂಡ್ ಇದನ್ನ ಪರ್ಸನಲಿ ಅಟೆಂಡ್ ಮಾಡಕ್ಕೂ ನೀವು ಹೆಂಗೆ ಪರ್ಸನಲಿ ಅಟೆಂಡ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಏನ್ ಮಾತಾಡ್ತೀರಾ? ಅದೇನ್ ಕಷ್ಟ ಅಲ್ಲ ಅಂತಲ್ಲ, ಬಟ್ ಅದರಿಂದ ಅದಕ್ಕೆಲ್ಲ ಅರ್ಥನೇ ಇಲ್ಲ. ಯಾವಾಗ್ಲೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡೋದ್ರ ಮೂಲಕ ನಾವು ಆನ್ಸರ್ ಮಾಡಬೇಕು ಬಿಟ್ರೆ, ಇನ್ನ ಆಕ್ಚುಲಿ ಈ ಅಟೆಂಪ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಅಂಡ್ ಈಗ ಇದೇ ನಾವು ಏನೋ ಒಂದು ಸಿನಿಮಾ ಇಷ್ಟ ಆಗದಿರೋ ಸಿನಿಮಾ ಚೆನ್ನಾಗೇ ಇಲ್ಲಪ್ಪ ಅನ್ನೋ ಸಿನಿಮಾಗೆ ಬಂದು ಆ ಥರದ ಸಿನಿಮಾಗಳನ್ನ ಮಾಡಿದೀವಿ. ಅದು ಯಾವತ್ತೂ ಬಂದ್ಬಿಟ್ಟು ನಾವು ಅಯ್ಯೋ ಇದು ಹಂಗಂತಿದ್ದಾರೆ ಹಿಂಗಂತಿದ್ದಾರೆ ಅಂತ ಹೇಳಿಲ್ಲ. ಇಷ್ಟ ಆಗಿಲ್ದಿರೋ ಸಿನಿಮಾಗಳು ಬಹಳಷ್ಟು ಇದಾವೆ. ಬಟ್ ಇಷ್ಟ ಆಗಿರೋ ಸಿನಿಮಾಗಳಿದ್ದಾಗಷ್ಟೇ ನಾವು ಬಂದ್ಬಿಟ್ಟು ಇಲ್ಲ ರೀ ನಾವು ಚೆನ್ನಾಗಿ ಮಾಡಿದೀವಿ ಬಟ್ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಕ್ ಸಾಧ್ಯ. ಏನು ಹೇಳ್ತಾ ಇದ್ದೆ ಮತ್ತೆ ಹಂಗೆ ಮಿಸ್ ಆಗೋಯ್ತು. ಧನು ಸರ್, ಇಲ್ಲಿ ಅದು ಏನಕ್ಕೆ ಅಂದ್ರೆ ಧನಂಜಯ ಜಾಸ್ತಿ ಸಿನಿಮಾ ಮಾಡ್ತಿರ್ತಾನೆ, ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದನ್ನೇ ಹೇಳಿದ್ ನಾನು, ದೇ ಶುಡ್ ಅಪ್ರಿಶಿಯೇಟ್. ಅಂದ್ರೆ ನಾನು 2021 ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಕೊಟ್ಟಿರೋ ಏನ್ ಕೊಡ್ತಾರೆ ಅದನ್ನ ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದನ್ನ ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತೆ ನಾ ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇನೆ. ವಿದ್ಯಾಪತಿ, JC ಅಂಡ್ ಇವಾಗ ಮದರ್ ಪ್ರಾಮಿಸ್, ಡೇ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆಕ್ಟರ್ ಆಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಏನೋ ಒಂದು ಅಟೆಂಪ್ಟ್ಗಳು ನಡೀತಿದ್ದಾಗ ಈ ಒಪಿನಿಯನ್ಗಳು ಇನ್ನೊಂದು ಮತ್ತೊಂದು ಬೇರೆ. ಅಟ್ಲೀಸ್ಟ್ ಯಾರೋ ಏನೋ ಮಾಡ್ತಿದ್ದಾರೆ ಅದನ್ನ ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಇರ್ಬೇಕಲ್ಲ. ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಕನ್ನಡ ಕಟ್ಟೋ ಕೆಲಸಗಳೇ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಮ್ಯಾಟ್ರ್ ಆಗ್ತಾರಲ್ವಾ. ಅಂಡ್ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ನಿರ್ದೇಶಕರು ಬೇಕಲ್ವಾ, ಸಾಕಷ್ಟು ಜನ ಕಲಾವಿದರು ಬೇಕಲ್ವಾ. ಇವತ್ತು ಈ ಸಿನಿಮಾದಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಎಷ್ಟು ಜನ ಹೊಸಬ್ರು ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ನಿಮಗೆ ಥಿಯೇಟ್ರಿಂದ ವಿಜುವಲ್ಸ್ಗಳೇನೆ ನೋಡ್ತಾ ಇದ್ದೀರಾ. ನಾನು ಹೇಳೋದು, ಯಾರಿಗಾದ್ರೂ ಈ ಸಿನಿಮಾ ಬಗ್ಗೆ ಸಮಸ್ಯೆ ಇದ್ರೆ ಏನಿಲ್ಲ, ಸುಮ್ಮನೆ ಹೋಗಿ ಒಂದು 50 ಜನ ಇರೋ ಕಡೆ ಕೂತ್ಕೊಂಡು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ. ಸಿನಿಮಾದಲ್ಲಿ ಇಡೀ ಥಿಯೇಟ್ರು ಒಂದ್ಸರಿ ನಗು ಶುರುವಾಗಿ ಕೊನೆವರೆಗೂ ನಗ್ಲಿಲ್ಲ ಅಂದ್ರೆ ಬೇಡಪ್ಪ, ನಾನು ಒಪ್ಕೋತೀನಿ. ನಾ ಹೇಳ್ತಿರೋದು, ಏನಾದ್ರೂ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಆಗಿ ಜೊತೆಗೆ ನಿಂತ್ಕೋಬೇಕು. ಅದನ್ನ ಇಲ್ದಲೆ ಪ್ರತಿ ಸರಿ ಅದನ್ನ ಬೇರೆ ಕಡೆಗೆ ಎಳ್ಕೊಂಡು ಹೋಗೋದಿದೆಯಲ್ಲ, ಅದ್ರಲ್ಲಿ ಏನು ಅರ್ಥ ಇಲ್ಲ. ಅಂಡ್ ಇದ್ಯಾವುದು ನಾನು ಕಂಪ್ಲೇಂಟು ಮಾಡ್ತಾ ಇಲ್ಲ. ನನ್ಗೆ ಏನೂ ಆಗಬೇಕಾಗಿಲ್ಲ, ಇದರಿಂದ ನನಗೇನೂ ಆಗಬೇಕಾಗಿಲ್ಲ. ನಾನು ಆಕ್ಟರ್ ಆಗಿ ನಾನು ಒಳ್ಳೆ ಸಿನಿಮಾಗಳು ಮಾಡಬೇಕು, ಅಷ್ಟೇ ನನ್ನ ಕೆಲಸ. ನಾನು ಅಷ್ಟನ್ನೇ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಉಳಿದಿದ್ದು ಎಲ್ಲದು ನನಗೆ ಎಕ್ಸ್ಟ್ರಾ. ನನಗೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ. ಅದು ನನಗೆ ಎಕ್ಸ್ಟ್ರಾ. ಅದನ್ನು ಉಳಿದಿದ್ದೆಲ್ಲ ಮಾಡ್ತಿರೋದು ಟ್ರೈಯಿಂಗ್ ಟು ಕಾಂಟ್ರಿಬ್ಯೂಟ್. ಅದನ್ನ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅದನ್ನ ಬೇರೆ ಬೇರೆ ಕಡೆ ತಿರುಗಿಸೋದಿದೆಯಲ್ಲ, ಅದು ಯಾರನ್ನೂ ಎಲ್ರಿಗೂ ಕರ್ಕೊಂಡು ಹೋಗಲ್ಲ ಅದು. ಅಂಡ್ ನಾಟ್ ದಟ್ ಈಸಿ.
ನಾವು ಈಗ ಪ್ರತಿ ಸರಿ ನಾವು ಜೊತೆ ಈಗ ಒಬ್ಬೊಬ್ನೇ ಹೊಡೆದಾಡ್ತಾ ಇರ್ತೀನಿ. ಈ ಸರಿ ನನ್ನ ಫ್ರೆಂಡ್ ಹರ್ಷ ಬಂದಿಯಾನೆ ಜೊತೆಗೆ ಪ್ರೊಡಕ್ಷನ್ಗೆ. ಸೊ ಅಷ್ಟು ಪ್ರತಿ ಸರಿನೂ ದುಡ್ಡು ಹಂಚ್ಕೊಂಡ್ ಬಂದು ಏನೋ ಒಂದು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಸೊ ಒಳ್ಳೆ ಸಿನಿಮಾಗಳು ಮಾಡಿದಾಗ ಅದಕ್ಕೆ ಒಂದ್ ಒಳ್ಳೆ ಒಪಿನಿಯನ್ಗಳು ಬರ್ತಿದ್ದಾಗ ಅದನ್ನ ಸರ್ಕ್ಯುಲೇಟ್ ಮಾಡಬೇಕು ಅಲ್ವಾ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬಾರ್ದು.